ಒತ್ತಡ ಒತ್ತಡ ಅಪ್ಪ ಒತ್ತಡ ಬೇಕೇ ಬೇಕು ಕಚೇರಿ ಬೇಕು ಬೇಕೇ ಬೇಕು ಲ್ಯಾಪ್ಟಾಪ್ ಬೇಕು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಮುಷ್ಕರ ಕೈಗೊಂಡಿರುವ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಮೇಲೆ ನಿರಂತರವಾಗಿ ಸರ್ಕಾರ ಕೆಲಸದ ಒತ್ತಡ ಹೇರುತ್ತಿರುವುದರಿಂದ ಒತ್ತಡ ಹೆಚ್ಚಾಗಿ ಅಧಿಕಾರಿಗಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಮೂಲ ಸೌಕರ್ಯಗಳ ಕಲ್ಪಿಸದೆ ಕೆಲಸದ ಒತ್ತಡ ಹೇರುತ್ತಿದ್ದಾರೆ. ಇಂತಹ ಒತ್ತಡದಲ್ಲಿ ಕೆಲಸ ಮಾಡುವುದಾದರೂ ಹೇಗೆ ಎಂದು ಅಳವತ್ತುಕೊಂಡ್ರ. ಎಲ್ಲವೂ ಸ್ವಂತ ಹಣದಲ್ಲೇ ಖರ್ಚು ಮಾಡಿಕೊಂಡು ಸಾರ್ವಜನಿಕರ ಕೆಲಸ ಮಾಡಬೇಕಾದ ಸ್ಥಿತಿ ಎದುರಾಗಿದೆ. ಅಗತ್ಯ ಸೌಲಭ್ಯಗಳಿಲ್ಲದೆ ನಿರಂತರವಾಗಿ ಕೆಲಸ ಮಾಡಿದ್ರೆ ಹೇಗೆ? ಜೊತೆಗೆ ರಜಾ ದಿನಗಳಲ್ಲೂ ಕೆಲಸದ ಒತ್ತಡ ಹೇರುತ್ತಿರುವುದರಿಂದ ಅಧಿಕಾರಿಗಳು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ. ಅಲ್ಲದೆ ಕೌಟುಂಬಿಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆಂದು ಅಧಿಕಾರಿಗಳು ದೂರಿದ್ರ. ಇನ್ನು ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಸರ್ಕಾರ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದನ್ನು ಕಡಿಮೆ ಮಾಡುವ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿದ್ರ. ನನ್ನ ಹೆಸರು ರಮೇಶ್ ಅಂತ, ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಒಂದು ಸಾಂಕೇತಿಕ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರಣ ಏನಂದರೆ, ಇವತ್ತು ನಮ್ಮ ಸರ್ಕಾರದಿಂದ ನಮ್ಗೆ ಕೊಡಬೇಕಾಗಿರೋಂಥ ಸೌಲಭ್ಯಗಳ ಬಗ್ಗೆ ನಾವು ಹಲವಾರು ಸರಿ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸಿದ್ದೀವಿ. ಆದರೂ ಕೂಡ ಯಾವುದೇ ಸೌಲಭ್ಯಗಳು ಇದುವರೆಗೂ ಕೂಡ ನಮಗೆ ಸಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ನಾವು ಈಗ ಆಲ್ರೆಡಿ ಮೂರು ಸರಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ದೀವಿ. ಈ ಬಗ್ಗೆ ಕೊನೆಯದಾಗಿ ಯಾವುದೇ ಸೌಲಭ್ಯಗಳು ಈಡೇರಿದ ಪಕ್ಷದಲ್ಲಿ ಈಡೇರದೇ ಇರೋದ್ರಿಂದ ನಾವು ಇವತ್ತು ಹೋರಾಟಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮಗೆ ಏನಂದರೆ, ಇವಾಗ ಕಚೇರಿಯಲ್ಲಿ ಸೌಲಭ್ಯಗಳಿಲ್ಲ. ನಾವು ಯಾವುದೇ ಗ್ರಾಮಾಡಳಿತಾಧಿಕಾರಿಗಳಿಗೆ ಕಚೇರಿ ಸೌಲಭ್ಯ ಇಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ, ಪ್ರಿಂಟರ್ ಇಲ್ಲ, ಯಾವುದೇ ಸೌಲಭ್ಯಗಳಿಲ್ಲ. ಹಾಗೆ ಇಲ್ಲದೆ ಇರೋದ್ರಿಂದ ಏನಾಗ್ತಾಯಿದೆ, ರೈತರುಗಳಿಗೆ ಒಂದು ಕಡೆ ಬಂದು ನಮ್ಮನ್ನು ಭೇಟಿ ಮಾಡೋದಕ್ಕೆ ತೊಂದರೆ ಆಗ್ತಾಯಿದೆ. ಇದರಿಂದ ನಮ್ಮ ಮೇಲೇ ಕೆಟ್ಟ ಹೆಸರು ಬರ್ತಾ ಇರೋದ್ರಿಂದ ದಯವಿಟ್ಟು ಸರ್ಕಾರದಿಂದ ನಮಗೆ ಕಚೇರಿ ಸೌಲಭ್ಯ ಕೊಡಬೇಕು, ಪ್ರಿಂಟರ್ ಕೊಡಬೇಕು. ಮತ್ತು ಇದರಿಂದ ನಮಗೆ ರೈತರುಗಳಿಗೆ ಮತ್ತು ಸೌಲಭ್ಯಗಳು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಆಗಿದೆ. ಮತ್ತು ರಜೆ ದಿನಗಳಲ್ಲಿ ಕೂಡ ನಮ್ಮ ಕೆಲಸದ ಒತ್ತಡಗಳನ್ನ ಏರ್ತಾ ಇರೋದ್ರಿಂದ ಮತ್ತು ವಿವಿಧ ಆ್ಯಪ್ಗಳು 17ಕ್ಕೂ ಹೆಚ್ಚು ಆ್ಯಪ್ಗಳಿಂದ ಕೆಲಸದ ಒತ್ತಡ ಇರೋದ್ರಿಂದ ನಮಗೇನಾಗ್ತಾಯಿದೆ, ನಮ್ಮ ಸ್ವಂತ ಕೆಲಸಕ್ಕೂ ಕೂಡ ಟೈಮ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಈ ಒತ್ತಡಗಳಿಂದ ನಮ್ಮ ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಗ್ರಾಮ ಆಡಳಿತಾಧಿಕಾರಿಗಳು ಇವತ್ತು ಹೃದಯಾಘಾತ ಮತ್ತು ವಿವಿಧ ರೀತಿಯಾದಂಥ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ. ನಮ್ಮ ಕೆಲಸದ ಒತ್ತಡಗಳನ್ನ ಒಂದಾದ ನಂತರ ಒಂದನ್ನು ಕೊಟ್ಟು ನಮ್ಮ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡಿ ನಾವು ನಿಗದಿತ ಸಮಯದಲ್ಲಿ ನಾವು ಕಚೇರಿ ವೇಳೆಯಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ಸರಿ ಬೇಡಿಕೆಗಳನ್ನ ಕೊಟ್ಟಿದ್ದರೂ ಸಹ ನಮಗೆ ಅದಕ್ಕೆ ಸ್ಪಂದಿಸ್ತೇನೆ. ರಜಾ ಅವಧಿಗಳಲ್ಲಿ ಮತ್ತು ಸಂಜೆ ಲೇಟ್ ಅವರ್ಸಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಒತ್ತಡ ಏರ್ತಾ ಇರೋದ್ರಿಂದ ನಮಗೆ ಅನಾರೋಗ್ಯ ಸಮಸ್ಯೆಗಳು ಮತ್ತು ಕೌಟುಂಬಿಕ ಸಮಸ್ಯೆಗಳು ಕೂಡ ನಮಗೆ ಜಾಸ್ತಿ ಆಗ್ತಾಯಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದು ಕೆಲಸ